ಸಿಲ್ಕನು ಆಗ್ಬಿಟ್ಟಿಯಲ್ಲೇ. ಹೇಳ್ತೀನಿ ರೀ. ಕಳ್ಳಿ ಶರ್ಟ್ ತೆಗಿರಿ. ಶರ್ಟಾ? ಬರ್ತಿದ್ದೆ ಫೀಲಿಂಗು. ಆರಕ್ಕೆ ಒಂದ್ಸಲಿ, ಎಳಕ್ಕೆ ಒಂದ್ಸಲಿ, 10 ಗಂಟೆಗೆ ಮಲ್ಗೋಕೆ ಮುಂಚೆ ಒಂದ್ಸಲಿ, ಮಲ್ಕೊಂಡ್ರೆ ಒಂದ್ಸಲಿ, ನಿಂತ್ಕೊಂಡ್ರೆ ಒಂದ್ಸಲಿ, ಫೀಲಿಂಗ್ಸು ಹಂಗಂಗೆ ಬತ್ತವೆ ಕಣ್ಣಮ್ಮಿ. ಬರ್ತದೆ ಫೀಲಿಂಗ್ಸು ಕಣ್ಣಮ್ಮಿ. ಒಂದ್ಸಲ ಹಿಂದಕ್ ತಿರುಗಿ. ಹಿಂದಕ್ಕೇನಕ್ಕಮ್ಮ, ಮುಂದೆ. ಮೊದ್ಲು ಹಿಂದಕ್ ತಿರುಗ್ರಿ. ಸರಿ ಬಿಡಮ್ಮ. ಅಯ್ಯೋ, ಇವತ್ತು ಒಳ್ಳೆ ಕೆಲ್ಸ ಆಗೋದಿದೆ. ಶ್ರೀಮದ್ ರಮಾರಮಣ ಗೋವಿಂದ ಹರಿಗೋವಿಂದ. ಪದ್ಮ, ನಾವಿಬ್ರು ಏನೈತಿ ನಿಂಗೆ? ಏನೇ ಹಂಗ ಹೊಡೆದ್ಬಿಟ್ಟೆ? ಒಂದ್ ವೇಳೆ ನಾನೇ ಆ ಕಣಿ ಹೇಳೋ ವೇಷದಲ್ಲಿ ಬಂದ್ಬಿಟ್ಟೆ ಅಂತ ಇವಳಿಗೆ ಅವ್ರು ಗೊತ್ತಾಯ್ತಾ? ಚಾನ್ಸೇ ಇಲ್ಲ. ಇವಳೇನೋ ಬೇಕು ಅಂತ ಡ್ರಾಮಾ ಮಾಡ್ತಿರೋ ಹಾಗಿದೆ. ಕಣಿ ಹೇಳೋದ್ ವೇಷ ಅಂದ್ರೆ ಏನೇ? ಛೆ, ಈ ತರ ವೇಷ ಎಲ್ಲ ನಮ್ ಕುಟುಂಬದಲ್ಲಿ ಯಾರೇ ಹಾಕಿಲ್ಲ ಗೊತ್ತಾ? ಹೌದಾ? ಬನ್ನಿ. ಎಲ್ಲಿಗೆ? ಏನಿದು? ಏನಮ್ಮ ಈ ಗುರ್ತೇನು? ಅದನ್ನೇ ನಾನು ಕೇಳ್ತಾ ಇರೋದು. ಏನೇ ಗುರ್ತು? ಅದೇನೆ ನನ್ ಬೆನ್ಮಿಲರ ಈ ಗುರ್ತು ಹೆಂಗ್ ಬಂತು ಅಂತ. ಹೆಂಗ್ ಬಂತ? ನಿಮ್ಮನ್ನು ಈ ಗುರ್ತಿಯನ್ನು ಯಾಕೆ ಹೊಡ್ತಿದ್ದಿ? ಅಬ್ಬಾ ಕಳ್ಳಿ. ಅಬ್ಬಾ ಪದ್ಮ, ಎಂತ ಕೆಲಸ ಮಾಡ್ಬಿಟ್ಟಿಯೇ? ಮೋಸ. ವೇಷ ಹಾಕೊಂಡ್ ಬಂದು ದ್ರೋಹ ಮಾಡಿದ್ದು ನೀವು. ನಾನ್ ನಿಂಗ್ ದ್ರೋಹ ಮಾಡೋದಂದ್ರೆ ಏನೇ? ಇಲ್ಲೋ, ಈಗ ನಾನು ನಿನ್ನ ಬಿಟ್ಟೆ ಅಂದ್ರೆ ಅದನ್ನ ದ್ರೋಹ ಅಂತಾರೆ. ಆದ್ರೆ ಅವ್ರಿಬ್ರು ಪ್ರೀತಿಸಿ ಮದ್ವೆ ಆದ್ರಲ್ಲ, ಅವ್ರಿಬ್ರನ್ನ ಒಂದ್ ಮಾಡಿದ್ರೆ ಅದು ದ್ರೋಹ ಆಗಲ್ಲ ಕಣೆ, ಧರ್ಮ ಆಗುತ್ತೆ. ಏನ್ ಧರ್ಮ? ಏನ್ ಧರ್ಮ? ಅವ್ರ ಕೆಲ್ಸಕ್ ಬಾರ್ದೇ ಇರೋ ಪ್ರೀತಿಯಿಂದ, ಕೆಲ್ಸಕ್ ಬಾರ್ದೇ ಇರೋ ಮದ್ವೆಯಿಂದ ಇಷ್ಟೆಲ್ಲ ನಡೀತಾ ಇದೆ ಮನೇಲಿ. ಅಣ್ಣ ಅತ್ತಿಗೆ ದೂರ ಆಗಿದ್ದಾರೆ, ಮನೆ 2 ಭಾಗ ಆಗಿದೆ, ರಾಜಿ ಜೀವನ ರೋಡ್ ಬಂದ್ ನಿಂತಿದೆ. ಅದೆಲ್ಲ ಏನೂ ಆಗಲ್ಲ ಪದ್ಮ. ನೀನ್ ಅನ್ಕೊಂಡಾಗೆ ಈ ಮದ್ವೆ ನಡೆದಿಲ್ಲ ಅನ್ನೋದು ತಾನೇ ನಿನಗೆ ಈ ಕೋಪ? ಆದ್ಯನ ಸೊಸೆಯಾಗಿ ಒಪ್ಕೊಳಕ್ ಆಗ್ದಿರೋ ತಾನೇ ಈ ಕೋಪ? ಡೈರೆಕ್ಟ್ ಆಗಿ ಅದೇ ಮಾತನ್ನ ಎಲ್ರ ಮುಂದೆ ಹೇಳ್ಬೋದಲ್ಲ. ಅದ್ಯಾಕೆ ಅಷ್ಟೊಂದು ಭಯಪಟ್ಟು ಮಾತಾಡ್ತಿದ್ಯಾ? ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ರಾಜಿ, ಅದ್ಯಾಕೆ ಡ್ರಾಮಾ ಅಷ್ಟು? ಅಗತ್ಯ ಇದೆಯಾ? ಅವರಿಬ್ರು ಮದ್ವೆ ನಿನಗಿಷ್ಟ ಇಲ್ಲ, ನನಗಿಷ್ಟ. ಮದ್ವೆ ನಡೆದಿರೋ ಹಾಗೆ ನೀನ್ ನೋಡ್ದೆ, ಮದ್ವೆ ನಡೆಯೋ ಹಾಗೆ ನಾನ್ ಮಾಡ್ದೆ, ಹಂಗೆ ನಡೀತು. ಈಗ ಈ ಶೋಭನ ನಡೆದು ಅವರಿಬ್ರು ಒಂದಾಗೋದನ್ನ ನಾನ್ ನೋಡ್ಬೇಕು, ಅದನ್ನ ತಡೆಯೋದಕ್ಕೆ ನೀನ್ ನೋಡ್ತಾ ಇದ್ಯಾ? ನೋಡ್ತಾ ಇಲ್ಲ, ನಿಲ್ಸೇ ತೋರಿಸ್ತೀನಿ. ಈ ಶೋಭನ ನಡೆದಿರೋ ತರ ತಡಿತೀನಿ. ನೋಡ್ತಾ ಇರಿ,
ಇದು ಈ ಪದ್ಮನ್ ಚಾಲೆಂಜ್ ಚಾಲೆಂಜ್ ಚಾಲೆಂಜ್. ಹುಷಾರು, ಜಾರ್ ಬಿದ್ಯಾ. ಶಾಬಾಷ್, ನನ್ನ ಚಿಕ್ಕ ಬೆರಳಷ್ಟಿಲ್ಲ ನಿನ್ನ ಈ ಮೆದ್ಲು ಅಷ್ಟೊಂದೆಲ್ಲ ಯೋಚನೆ ಮಾಡ್ಬಿಟ್ಟಿದ್ಯಾ. ಅದೇನಾಗುತ್ತಂತ ನಾನು ನೋಡೇ ಬಿಡ್ತೀನಿ. ಇಲ್ಲಿ ಕೇಳೋ, ಇದು ವೆಂಕಟ್ರಾವ್ ಜಾನ್ಕಿ ಅಕ್ಕನ್ ಮಾತನ್ನ ಕೇಳಿಸ್ಕೊಂಡ್ರ ಅದ್ಕೆ? ಕೇಳಿಸ್ಕೊಂಡೆ, ಬಾಯಿ ಮುಚ್ಕೊಂಡಿರು. ರಾತ್ರಿ 10:00 ಮುಹೂರ್ತ ಇಡ್ಸಿದಾರಂತೆ. ಅತ್ತಿಗೆ ನೋಡ್ತಿದ್ದೀರಾ? ಹಣ್ಣು ಹೋಯ್ತು, ಹೂವು ಹೋಯ್ತು, ಸ್ವೀಟ್ಸು ಹೋಯ್ತು, ದಿಂಬು ಬೆಡ್ಶೀಟ್ ಕೂಡ ಹೋಯ್ತು. ಅಲ್ಲಿ ಅಕ್ಕ ಒಬ್ರೇ ಇದ್ರು, ಯಾವ್ದಕ್ಕೂ ಕಡಿಮೆ ಆಗದೆ ಇರೋ ತರ ಒಬ್ರೇ ಜೋರಾಗಿ ಏರ್ಪಾಡ್ ಮಾಡಿದ್ದಾರೆ. ಮಾಡಿದ್ರೆ ಮಾಡ್ಲಿ. ಮನೆ ಅಲಂಕಾರ ಮಾಡಿದ್ರೆ ಮದ್ವೆ ಆಗೋಗುತ್ತಾ? ಮಂಚ ಅಲಂಕಾರ ಮಾಡ್ತಿದ್ದ ಹಾಗೆ ಶೋಭನ ಆಗೋಗುತ್ತಾ? ನಿಮ್ಗೆ ಅರ್ಥನೇ ಆಗ್ತಿಲ್ಲ ಅತ್ಗೆ. ಮನೆಯವ್ರು ಯಾರು ಒಪ್ಕೊಳ್ದೇನೆ ಮದ್ವೆ ಮಾಡ್ಕೊಂಡ್ ಬಂದಿರೋ ಜೋಡಿ ಅವರು ಅಂತ. ಅವ್ರಿಗೆ ಮುಹೂರ್ತ ಇಡ್ಸಿದ್ರು ಸರಿ, ಮುಹೂರ್ತ ಇಡಿಸ್ದೆ ಹೋದ್ರೂ ಸರಿ, ಆ ಕಾರ್ಯ ನಿಂತೋಗುತ್ತಾ ಏನೋ? ನಿಂತ್ ಹೋಗುತ್ತೆ. ಹೇಗೆ ನಿಲ್ಲಿಸ್ತೀನಿ. ಹೇಗ್ ತಡಿತೀರಾ ಅತ್ಗೆ? ಮುಹೂರ್ತ ಇಟ್ಟಿರೋ ಅವ್ರ ಕೈಯಲ್ಲೇ ಈ ಕಾರ್ಯಕ್ಕೆ 3 ನಾಮ ಇಡಿಸ್ತೀನಿ.